1000 ರೂಪಾಯಿಯನ್ನ ನೀಡಿದ್ದಾರೆ. ಅಮಾನ್ಯರಿಗೆ ಕೂಡ ಗುರುಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ಇಂಡಿಯನ್ ಆರ್ಮಿ ಬಳಗ ಕೂಡ 5000 ರೂಪಾಯಿಯನ್ನ ನೀಡಿದೆ. ಅಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವುಗಳು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಬಶೀರ್ ಜೈರುದ್ದೀನ್ ಮುಲ್ಲಾರ್ ಅವರು ಕೂಡ ಟ್ರ್ಯಾಕ್ಟರ್ ಪರಮಾನದ ಮಾಡಿ ಅವರು ಕೂಡ ಪಂದ್ಯಾವಳಿಗೆ 5000 ರೂಪಾಯಿಯನ್ನ ನೀಡಿದ್ದಾರೆ. ಅಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವುಗಳು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅಂಕಣ 1ರಲ್ಲಿ ಬೆಳಗಾವಿ ವಿರುದ್ಧ ಕೊಲ್ಲಾಪುರ ನಡುವೆ ಆರಂಭಗೊಂಡಿದೆ. 2-0 ಬೆಳಗಾವಿ ತಂಡ ಮುನ್ನಡೆಯಲ್ಲಿದೆ. ಹಾಗೆಯೇ ಅಂಕಣ 2 15-9ರಲ್ಲಿ ಪಂದ್ಯ ಸಾಗ್ತಾ ಇದೆ. ಬಾಲಸ್ವಾಮಿ ಮತ್ತು ಅಲ್ಲಿ ಮುಂದೆ ನಿಂತವ್ರೆಲ್ಲ ಕುತ್ಕೊಂಡ್ರಪ್ಪ, ಇಲ್ಲಾಂದ್ರೆ ಗ್ಯಾಲರಿಗೆ ಹತ್ರ ಹಲೋ ಬ್ಯಾರಿಗೇಟ್ ಹಿಡ್ಕೊಂಡು ನಿಂತವ್ರು, ಬ್ಯಾರಿಗೇಟ್ ಹಿಡ್ಕೊಂಡು ನಿಂತವ್ರು ಹುಡುಗರು. ಆಯ್ತು ಹಿಡಿದು ಸಿಕ್ಕ ಕೂಡಲೇ ಬಿಡು ಅಂತಾನೆ ಬಿಡು ಕದ್ದು ನೋಡೋದನ್ನ ನಂಗೆ ಚಲೋ ಮಾಡ್ತಾರೆ. ನೋಡಿ ಗ್ಯಾಲರಿ ನಿಂತ ಮ್ಯಾಚ್ मुगितक शिवशक्ती कोल्हापूर वुमेन सेक्शन. दिस इज द लास्ट टाइम फाइनल कॉल करो. चला जयमान बाचवी आणि शिवशक्ती कोल्हापूर दोन्ही संघ मैदान करा. आपला तिसरा पुकार. अंकण 1ರಲ್ಲಿ ಬೆಳಗಾವಿ ವಿರುದ್ಧ 3 ವರ್ಷದ अहमदाबाद आर्मी वर्सेस शिवम सावनूರು ಸೆಕೆಂಡ್ ಕಾಲ್. ಬೆಳಗಾವಿ ತಂಡದ ಪರವಾಗಿ ಯಶವಂತ್ ದಾಳಿ ಭಾಗದಲ್ಲಿ ಅಂಕಣ 2ರಲ್ಲಿ ಕೂಡ ಕೊನೆ ಹಂತಕ್ಕೆ ಪಂದ್ಯ ಸಾಗುತ್ತಾ ಇದೆ. ಮೇಕ್ಲಿ ಮತ್ತು ಮಾಲಸ್ವಾಡೆ ನಡುವೆ 16-9ರಲ್ಲಿ ಪಂದ್ಯ. ಮತ್ತೊಮ್ಮೆ ಮೇಕ್ಲಿ ತಂಡದ ಪರವಾಗಿ ದಾಳಿಗಾತಿ ಅಂಕಣದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ತಂಡ 7 ಅಂಕಗಳ ಹಿನ್ನಡೆಯಲ್ಲಿ ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಎಲ್ಲ ತಂಡಗಳು ಪುರುಷ ವಿಭಾಗ 2ನೇ ಸುತ್ತಿನ ಪಂದ್ಯ ಮುಂಜಾನೆ 8 ಗಂಟೆಗೆ, ಮಹಿಳಾ ವಿಭಾಗ 3ನೇ ಸುತ್ತಿನ ಪಂದ್ಯ ಮುಂಜಾನೆ 8 ಗಂಟೆಗೆ, 3 ಗಂಟೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಎಲ್ಲ ತಂಡವರು ಗಮನಿಸಬೇಕು. ಹೇಳಿ ನೋಡಿ, ಈಗಾಗಲೇ ಅಫಿಷಿಯಲ್ ಬೋರ್ಡ್ನಿಂದ ಮತ್ತು ಆಯೋಜಕರ ತೀರ್ಮಾನ ಆಗಿದೆ. 2ನೇ ಸುತ್ತಿನ ಪಂದ್ಯಗಳು ನಾಳೆ ಬೆಳಗ್ಗೆ 8 ಗಂಟೆಗೆ ಆರಂಭ ಆಗಲಿದೆ. ದಯವಿಟ್ಟು ಎಲ್ಲ ಆಟಗಾರರಿಗೆ सर्व संघांना सूचना. पुरुष विभागातील दुसऱ्या फेरीचे सामने सकाळी 8 वाजता होतील, याची नोंद घ्यायची आहे. महिला विभाग तिसऱ्या फेरीचे सामने उद्या सकाळी 8 वाजता. प्री क्वार्टर अंकल बारी बाय बाय ಚೈನು ಚಲೋ ಅದಾರ ಮಾತ್ರ ಸಣ್ಣ ಚಲೋ ಆಗಿದೆ. ಏನಪ್ಪರಲ್ಲ ಇಟ್ಟೆ ಇದೆ ಅಲ್ಲಲ್ಲ ಹಾಂ ಇಟ್ಟೆ ಇವ ಆಕ್ಚುಲಿ ಟೈಮೌಂಟ್ ಬಿಡಿದವ್ರು ಈ ಟೈಮೌಂಟ್ ಕೊಟ್ಟಿಲ್ಲ. ಅವ್ರು ಬಂದು ಯಾವ್ದು ಮಾಡಿ ಬರ್ತಾನೆ ಎರಡು ಮಾಡಿದವರು ಯಾವ ರೀತಿ ಟೈಮ್ ಕೇಳಿದವರು ಮುಟ್ಟು ಬಂದ ಪಾಯಿಂಟ್ ಅಂತ ಹೇಳಿ ಇವ್ರು ಎಲ್ಲ ಮೇಲೆ ಬರಕತ್ತಾರ ಗಪ್ಪಗಾರ ಇವ್ರಿಗೆ ಭಾಳ ಪಂದ್ಯಗಳು. ಅಂಕಣ 2ರಲ್ಲಿ ಪಂದ್ಯ ಮುಕ್ತಾಯ ಆಗಿದೆ. ನೀವು ಪುಣ್ಯ ನಾವು ಮಚ್ಚಿಗೆ ಬಂದು ಈಚ ಕಡೆ ಮಹಿಳಾ ವಿಭಾಗಕ್ಕೆ ಮ್ಯಾಚ್ ಕೊಡಿ ಸರ್. ನೋಡೇ ಇಲ್ಲ ಲಾಸ್ಟ್ मैदान घ्यायचं आहे. जयमान बाचवी संघ मुलींचा महिला संघ. अदानंतर आरबीएससी मुंबई अकॅडमी चिंचली वुमेन सेक्शन. आरबीएससी मुंबई अकॅडमी चिंचली फर्स्ट कॉल. 11ರಲ್ಲಿ ಪಂದ್ಯ ಸಾಗ್ತಾ ಇದೆ. ಅಂಕಣ 1ರಲ್ಲಿ ಪುರುಷರ ವಿಭಾಗದಲ್ಲಿ ಬೆಳಗಾವಿ ವಿರುದ್ಧ ಕೊಲ್ಲಾಪುರ. ಬೆಳಗಾವಿ 11, ಕೊಲ್ಲಾಪುರ 1.
ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಅಂಗೈಗಳು ಸ್ವಲ್ಪ ಬೆಳಗಾವಿ ತನಗೆ ಮಾತು ಇಲ್ಲವೇ ಮಾಡಿ ಡೂ ಆರ್ ಡೈ. ಇಟ್ಟ ಕ್ಯಾಚ್ ಇವಾಗ ಹೊಡೋದಲ್ಲ ಸರ್ಕಾರ ಇಟ್ಟೆ ಕ್ಯಾಚ್ ಒಂದು ಜಿಗದ್ ಹೋಗಿದ್ದ ಜಿಗಿದಿದ್ದ ಬೆಳಗಾಂ ಡಿಸ್ಟಿಕ್ ಬೆಳಗಾಂ ಜಿಲ್ಲಾದಾಗಿನವ್ರೆಲ್ಲ ನೋಡೇನಿ ಬೆಳಗಾವಿ ವಿರುದ್ಧ ವಿಂಗ್ಸ್ ಅಕಾಡೆಮಿ ಕೊಲ್ಲಾಪು 21-1 ಪಂದ್ಯ ಸಾಗುತ್ತಾ ಇದೆ. 20 ಅಂಕಗಳ ಅಂತರದಲ್ಲಿ ಬೆಳಗಾವಿ ತಂಡ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವಿಜಯ್, ಬೆಳಗಾವಿ ತಂಡದ ಯುವ ದಾಳಿಗಾರ. ಯಶಸ್ವಿಯಾದಂತಹ ಟ್ಯಾಕಲ್ ಜೊತೆಗೆ ಯಶಸ್ಸು ಕಾಣ್ತಾ ಇದ್ದಾರೆ ವಿಂಗ್ಸ್ ಅಕಾಡೆಮಿ ಕೊಲ್ಲಾಪುರ ತಂಡದ ಆಟಗಾರ. ಮಹಿಳಾ ವಿಭಾಗದಲ್ಲಿ ಕೂಡ ಶೀಘ್ರದಲ್ಲಿ ಪಂದ್ಯ ಆರಂಭ ಆಗ್ತಾ ಇದೆ. ಅಂಕಿತ್ ಪಾಟೀಲ್ ಫೌಂಡೇಶನ್ ಬಾರಾಮತಿ ಮತ್ತು ಬಾಕ್ಸ್ನಿ ನಡುವೆ ಸೋಮು ಮಹಾಲಕ್ಷ್ಮಿ ಗೋಲ್ಬಾವಿ ಯಾರಿದ್ದಾರೆ ಬಂದ 5 ನಿಮಿಷ ರಿಪೋರ್ಟ್ ಮಾಡಬೇಕು, ಇಲ್ಲ ಟೀಮ್ ತೆಗೆದಾಗ್ತಾ ಇದ್ದೇನೆ. ಮಹಾಲಕ್ಷ್ಮಿ ಗೋಲ್ಬಾವಿ ಯಾರಿದ್ದೀರಿ ನೋಡ್ರಪ್ಪ, ಮಹಾಲಕ್ಷ್ಮಿ ಗೋಲ್ಬಾವಿ. ಹಾ, ಬಟ್ 5 ನಿಮಿಷ ರಿಪೋರ್ಟ್ ಮಾಡ್ಕೋಬೇಕು, ಇಲ್ಲ 5 ನಿಮಿಷ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ದಯವಿಟ್ಟು ಬಂದು ಅಫಿಷಿಯಲ್ ಬೋರ್ಡ್ಗೆ ರಿಪೋರ್ಟ್ ಮಾಡಿ, ವರದಿ ಮಾಡಿ ತಕ್ಷಣ. 21-2 ಪಂದ್ಯ. ಲಾಸ್ಟ್ 5 ಮಿನಿಟ್ಸ್ 5 ನಿಮಿಷ 21-2 ಪಂದ್ಯ ಸಾಗುತ್ತಾ ಇದೆ. ಒಳ್ಳೆಯ ಪಂದ್ಯ. ಇವತ್ತಿನ ಬೆಳಗಾವಿ ಜಿಲ್ಲೆಯ ರೈಬಾಗ್ ತಾಲೂಕಿನ ಸುಕ್ಷೇತ್ರ ಪರಮಾನಂದವಾಡಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕ ಹೊಂದಿರುವಂತಹ ಇತಿಹಾಸವೇ ಸೃಷ್ಟಿಯಾಗಿರುವಂತಹ ಕಬಡ್ಡಿ ವೈಭವ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಇಡೀ ರಾಜ್ಯ ಮಳೆಗಾಲದಿಂದಿದ್ರೂ ಕೂಡ ಇವತ್ತು ಪರಮಾನಂದವಾಡಿ ಗ್ರಾಮದಲ್ಲಿ ಗುರುಶಿ ಆಶೀರ್ವಾದದೊಂದಿಗೆ ಹಾಗೆಯೇ ಮಹಾಲಕ್ಷ್ಮೀ ದೇವಿ ಆಶೀರ್ವಾದದೊಂದಿಗೆ ನಮ್ಮ ಕಾರ್ಯಕರ್ತರು ಪಟ್ಟಂತ ಪರಿಶ್ರಮ ನಿಜವಾಗಲೂ ಯಶಸ್ಸು ಆಗ್ತಾ ಇದೆ. ಮಳೆರಾಯ ಇಷ್ಟೊಂದು ಸಹಕಾರ ನೀಡಿದ್ದಾರೆ. ಹಾಗೆಯೇ ಇಷ್ಟೊಂದು ಜನಸಾಗರ ಪಂದ್ಯಾವಳಿಯನ್ನ ನೋಡಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ನಮ್ಮ ಗುರುಸಿದ್ದೇಶ್ವರ ಯುವಕ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಆ ಎಲ್ಲ ಮಾನ್ಯರಿಗೆ ಒಂದು ಸಲ ಕೈಗಟ್ಟಿ ಕೂತಂತ ಪ್ರೇಕ್ಷಕರು ಒಂದು ಸಾರಿ ಕೈ ಬಿಚ್ಚಿ ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ನಾವುಗಳು ಧನ್ಯವಾದಗಳನ್ನು ಅರ್ಪಿಸೋಣ. ಆತ್ಮೀಯರೇ, ನಿರಂತರ 48ನೇ ವರ್ಷದ ಕಬಡ್ಡಿ ಪಂದ್ಯಾವಳಿ ಬಹಳ ಒಂದು ಅಚ್ಚುಕಟ್ಟಾಗಿ ಸಾಗ್ತಾ ಇದೆ. ಇನ್ನು 1 ವರ್ಷ ಆದ್ರೆ 50ನೇ ವರ್ಷದ ಸಂಭ್ರಮಾಚರಣೆ, ಬಹಳ ಒಂದು ಅತಿ ದೊಡ್ಡ ಪಂದ್ಯಾವಳಿ ಇದೇ ಪರಮಾನಂದವಾಡಿ ಗ್ರಾಮದಲ್ಲಿ ನೆರವೇರಲಿದೆ ಅಂತ ನಾವು ಮುಂಚಿತವಾಗಿಯೇ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀವಿ. ಯಾಕಂದ್ರೆ 1977ರಲ್ಲಿ ಆರಂಭ ಆಗಿರುವಂತಹ ಕಬಡ್ಡಿ ವೈಭವ 2024ಕ್ಕೆ ಬಂದು ನಿಂತಿದೆ. ಇದು ನಿರಂತರವಾಗಿ 2ನೇ ತಲೆಮಾರಿನಲ್ಲಿ ಕೂಡ ಪರಮಾನಂದವಾಡಿ ಗ್ರಾಮದಲ್ಲಿ ಇತಿಹಾಸವೇ ಸೃಷ್ಟಿಯಾಗುವಂತ ಕಬಡ್ಡಿ ವೈಭವವನ್ನ ಇಲ್ಲಿ ಅನೇಕ ರಾಜ್ಯ ರಾಷ್ಟ್ರ ಮಟ್ಟದ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಆಟಗಾರರು ಆಟಗಾರ್ತಿಯರ ಆಡಿದಂತ ಈ ಒಂದು ಪುಣ್ಯ ನೆಲದಲ್ಲಿ ಮತ್ತೊಮ್ಮೆ ಕಬಡ್ಡಿ ಪಂದ್ಯ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ. ಪಂದ್ಯಾವಳಿಯನ್ನ ಸಂಘಟಿಸಿರುವಂತಹ ಎಲ್ಲ ಸಂಘಟಕರಿಗೆ
ಸಂಘಟಕರ ಮಾತಿಗೆ ಬೆಲೆಯನ್ನ ಕೊಟ್ಟು ಪಂದ್ಯಾವಳಿಗೆ ತಮ್ಮದೇ ಆದಂತ ತನುಮನದಿಂದ ಸಹಕಾರ ಜೊತೆಗೆ ಪ್ರೋತ್ಸಾಹನ ಕೊಡಮಾಡಿರುವಂತಹ ಎಲ್ಲ ಕೊಡುಗೈ ದಾನಿಗಳಿಗೆ, ಕಬಡ್ಡಿ ಅಭಿಮಾನಿಗಳಿಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಆಯೋಜಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅಂಕಣ 2ರಲ್ಲಿ ಮಹಿಳಾ ವಿಭಾಗದಲ್ಲಿ ಪಂದ್ಯ ಆರಂಭ ಆಗ್ತಾ ಇದೆ. ಬಾರಾಮತಿ 3-3 ಸಮಬಲದ ಹೋರಾಟದೊಂದಿಗೆ ಬಾರಾಮತಿ ಮತ್ತು ಬಾತ್ನಿ ಎರಡೂ ಕೋಲ್ಹಾಪುರ ಜಿಲ್ಲೆಯ ತಂಡಗಳು. ಲಾಸ್ಟ್ ಮಿನಿಟ್ ಅಂಕಣ 1ರಲ್ಲಿ ಕೊನೆಯ ನಿಮಿಷದ ಘೋಷಣೆ ಆಗ್ತಾ ಇದೆ. ಸರ್ ಮೆನ್ ಸೆಕ್ಷನ್ ಮ್ಯಾಚ್ ಕೊಡಿ. ಸಿರುಗುಪ್ಪಿ ಸರ್, ಮೆನ್ ಸೆಕ್ಷನ್ಗೆ ಮ್ಯಾಚ್ ಕೊಡಿ. ಸಿರುಗುಪ್ಪಿ ಸರ್, ಮೆನ್ ಸೆಕ್ಷನ್ ಮ್ಯಾಚ್ ಕೊಡಿ. ಅಣ್ಣ ಯಾವುದು ಪುರುಷರ ವಿಭಾಗಕ್ಕೆ ಅಣ್ಣ ಯಾರಿಗೆ ಪದ್ಯ ಇಲ್ಲ ಅವ್ರ ಗಾಡಿ ಅರೇಂಜ್ಮೆಂಟ್ ಮಾಡಿದ್ವಿ, ಹೋಗೋರು ಹೋಗ್ಬೇಕಂತ ಹೇಳು. ಓಕೆ ಸರ್. ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ, ಊಟ ಮಾಡ್ಕೊಂಡು ಹೋಗ್ಬೇಕು. ಪುರುಷ ವಿಭಾಗ ಸೋಮು ಹಾ ಸರ್. ಅಹಮದಾಬಾದ್ ಆರ್ಮಿ ಶಿವಂ ಸಾವನೂರು. ಪುರುಷರ ವಿಭಾಗದಲ್ಲಿ ಅಂತಿಮ ಕರೆ ನೀಡಲಾಗಿದೆ ಈಗಾಗಲೇ. ಅಹಮದಾಬಾದ್ ಆರ್ಮಿ ಮತ್ತು ಶಿವಂ ಸೌನೂರು. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಶಿವಂ ಸಾವನೂರ್ ಅಹಮದಾಬಾದ್ ಆರ್ಮಿ. ಅಣ್ಣಪ್ಪ ಮಗ್ದುಮ್ರವರು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಔಟಪನ್ ಪ್ಲೇಯರ್ ಕುತ್ಕೊಂಡ್ರಪ್ಪ. ಇಲ್ಲಿಗೆ ಪಂದ್ಯ ಮುಕ್ತಾಯ ಆಗ್ತಾ ಇದೆ. ಮ್ಯಾಚ್ ಈಸ್ ಓವರ್. ವಿನ್ ಬೈ ಬೆಳಗಾವಿ ಜಿಲ್ಲಾ ತಂಡ.